ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಒದಗಿಸಿ. ನಗರದಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಇಸಾಮುದ್ದೀನ್ ಮೀರಾ ಸಾಬ್ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆಯನ್ನು ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಇದೇ 11ರಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ವಿಶೇಷವಾಗಿ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತಿದೆ ಎಂದು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಇಸಾಮುದ್ದೀನ್ ಮೀರಾ ಸಾಬ್ ಅವರು ತಿಳಿಸಿದರು. ನಾ 11ನೇ ತಾರೀಕಿಗೆ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿ ಹೊಂಟಾರ. ಈಗ ಹಾಸ್ಟೆಲ್ ಹೊರಗುತ್ತಿ ನೌಕರರ ಸಂಘ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕ ಸಂಘಟನೆ ಸಮರ್ಪಕವಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಇದ್ದಿಂದ ಈಗ ಏನು BG ರಾಮ್ಜಿ ಏನಾಗ್ಯದ, ಏಪ್ರಿಲ್ 1ನೇ ತಾರೀಕಿಗೆ ಕೆಲಸ ಕೊಡಬೇಕಾಗಿತ್ತು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೂ ಇಲ್ಲಿವರೆಗೆ ಆ್ಯಕ್ಷನ್ ಪ್ಲಾನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ಕೆಲಸದಿಂದ ವಂಚಿತ ಮಾಡಿ ಜನ ಏನಂತಂದ್ರೆ ಇವತ್ತು ಕೆಲಸ ಬೇಕಂತೇಳಿ ಒದ್ದಾಡಿದ್ರು. ಗ್ರಾಮ ಪಂಚಾಯತ್ದವ್ರು ಏನಂದ್ರೆ ಕೆಲಸ ಇಲ್ಲ, ಅದು ನಮ್ಮದು ಆ್ಯಕ್ಷನ್ ಪ್ಲಾನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡಲೇ ಜಾರಿ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು 11ನೇ ತಾರೀಕಿಗೆ ಭೇಟಿ ಆಗ್ತಾಯಿದ್ದೆವು. ಎರಡನೇದಾಗಿ ಹಾಸ್ಟೆಲ್ ಹೊರಗುತ್ತಿ ನೌಕರಿಗೆ ತೆಗೆದು ಹಾಕಬೇಕು ಅಂಥೇಳಿ ಏನು ಆದೇಶ ಮಾಡ್ಯಾರ, ಪೇಪರ್ದಾಗ ಏನು ಕೊಟ್ಟಾರ ಅದನ್ನು ರದ್ದುಪಡಿಸಿ ಹಾಸ್ಟೆಲ್ ಹೊರಗುತ್ತಿ ನೌಕರಿಗೆ ಹಾಗೆ ಮುಂದುವರಿಸಬೇಕು ಮತ್ತು ಅದು ಸೇವಾ ಭದ್ರತೆ ಅವರಿಗೆ ಕೊಡಬೇಕು ಹಾಸ್ಟೆಲ್ ಹೊರಗುತ್ತಿ ನೌಕರಿಗೆ. ಎರಡನೇದಾಗಿ ವಾರಕ್ಕೊಂದು ರಜೆ ಕೊಡಬೇಕಂತ ಹೇಳಿ ಆದೇಶ ಆಗಿದೆ. ಅದು ಕೂಡ ಕಮಿಷನರು ಹೇಳಿದ್ದಾರೆ ವಾರಕ್ಕೊಂದು ರಜೆ ಕೊಡಿ ಅಂತೇಳಿ. ಮೊನ್ನೆ DC ಅವರಿಗೂ ನಾವು ಕೂತು ಭೇಟಿಯಾಗಿದ್ದೀವಿ, ಮಾತಾಡಿದ್ದೇವೆ. DC ಆದೇಶ ಕೂಡ ಹೇಳ್ಯಾರ ಅವರು ಎಲ್ಲ ಅಧಿಕಾರಿಗಳಿಗೆ ಕರೆದು. ಆದರೆ ಇಲ್ಲಿವರೆಗೆ ಏನಂದ್ರೆ ಅವರಿಗೆ ಏನು ವಾರಕ್ಕೊಂದು ರಜೆ ಕೊಡ್ತಾಯಿಲ್ಲ. ಅದನ್ನು ಕುರಿತು ನಾವು 11ನೇ ತಾರೀಕಿಗೆ ಎರಡೂ ಸಂಘಟನೆ ಜಂಟಿಯಾಗಿ ನಾವು ಮೊನ್ನೆ ಮುಖ್ಯಮಂತ್ರಿಗೆ ಒಂದು ಮನವಿ ಸಲ್ಲಿಸಿ ಹೋಗಬೇಕಂತ ಹೇಳಿ ನಾವು ಇನ್ನು ಕಮಿಟಿಯಲ್ಲಿ ಚರ್ಚೆ ಮಾಡಿದ್ದೇವೆ.